ತುಂಬಾ ಜನ ಹೇಳಿರೋದು ನೋಡಿರ್ತೀರ, ನನ್ಗೆ ಆ ಯೋಗ ಇದೆ, ಈ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ನನ್ಗೆ ಬುಧಾದಿತ್ಯ ಯೋಗ ಇದೆ. 1994 ನಾ ಹುಟ್ಟಿದ್ದು ಗಜಕೇಸರಿ ಯೋಗನೇ ಹುಟ್ಟಿನಿ. ನನ್ನ ಲೈಫ್ ಎಲ್ಲರಿಗಿಂತ ಸ್ಟ್ರಾಂಗ್ ಅದ. ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಇಲ್ದಿರೋರು ಏನ್ ಮಾಡ್ಬೇಕು? ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಮಾಹಿತಿನ ಹೇಳ್ಕೊಡ್ತಾ ಇದೀನಿ. ಎಲ್ಲಾರ್ಗೂ ಗಜಕೇಸರಿ ಯೋಗ ಇರೋ ಚಾನ್ಸ್ ಇಲ್ಲ, ಅಥವಾ ಎಲ್ಲಾರ್ಗೂ ಬುಧಾದಿತ್ಯ ಯೋಗ ಇದೆಯಾ, ಅದು ಚಾನ್ಸ್ ಇಲ್ಲ. ಸೊ ಇಲ್ದಿರೋರು ಏನನ್ನ ಮಾಡಿ ಅದನ್ನ ಕ್ರಿಯೇಟ್ ಮಾಡ್ಕೊಬಹುದು, ಆ ಯೋಗನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಅದ್ಭುತವಾದಂತ ಮಾಹಿತಿ ಕೊಡ್ತಾ ಇದೀನಿ. ಸೊ ಯಾರೆಲ್ಲ ಇದನ್ನ ಮಾಡ್ಕೊಳ್ತಾರೆ ಅವ್ರಿಗೆ ಲಾಸ್ ಆಗುವಂತ ಮಾತೇ ಇಲ್ಲ. ಅವರ ಬಿಸ್ನೆಸ್ ಆಗ್ಬೋದು, ಜೀವನದಲ್ಲಿ ಸದಾ ಒಂದು ಏಳಿಗೆ ನೋಡ್ಬೋದು. ಏನೇ ಮಾಡಿದ್ರು ಕೂಡ ಮುನ್ನುಗ್ತಾರೆ ಅವರು, ಏನೇ ಮಾಡಿದ್ರು ಕೂಡ ಅದರಿಂದ ಧೈರ್ಯವಾಗಿ ಆಚೆ ಬರುವಂತದ್ದು ಆಗ್ತದೆ. ಸೊ ನಿಮ್ಮ ಆಫೀಸ್ ಸ್ಪೇಸ್ ಆಗ್ಲಿ, ಮನೆ ಸ್ಪೇಸ್ ಆಗ್ಲಿ, ಏನ್ ಮಾಡ್ಕೊಳ್ತೀರಾ ಅಂತಂದ್ರೆ, ಒಂದು ಕಾಪರ್ ಅಥವಾ ಒಂದು ತಾಮ್ರದ ಪಾತ್ರೆಯಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಬಿಳಿ ಸಾಸಿವೆನ, ಒಂದಿಷ್ಟು ಬಿಳಿ ಸಾಸಿವೆ, 1 ಇಡಿನೋ 2 ಇಡಿನೋ ಅಥವಾ ಒಂದು 3 ಇಡಿನೋ ಅದಕ್ಕೆ ಹಾಕ್ಬಿಟ್ಟು ಅದನ್ನ ನಿಮ್ಮ ಈಶಾನ್ಯ ಮೂಲೆ ಅಂದ್ರೆ ಏನು, ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬಟ್ಲನ್ನ ಇಟ್ಬಿಟ್ಬಿಡಿ. ಆ ಬಟ್ಲನ್ನ ಇಟ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಗಜಕೇಸರಿ ಯೋಗ ಆಕ್ಟಿವೇಟ್ ಆಗುತ್ತೆ. ಸೊ ಇರೋರು ಓಕೆ, ನಿಮ್ಮ ಏನೋ ಅದೃಷ್ಟದ ಇದ್ರಲ್ಲಿ ನನಗೆ ಗಜಕೇಸರಿ ಯೋಗ ಮುಂಚೆಯಿಂದಾನೇ ಇದೆ ಅಂತಂದ್ರೆ ಬಿಟ್ಬಿಡಿ. ಗಜಕೇಸರಿ ಯೋಗ ಇಲ್ಲ, ಬಟ್ ಆ ಗಜಕೇಸರಿ ಯೋಗ ನನಗೆ ಬೇಕು, ಎಲ್ಲಾದ್ರಲ್ಲೂ ಕೂಡ ನನ್ಗೂ ಕೂಡ ಒಂದು ಕೆಲ್ಸಗಳು ಹೂವಿನ ಸರ ಎತ್ತದಂಗೆ ಆಗ್ಬೇಕು, ಅಥವಾ ಎಲ್ಲಾ ಕೆಲ್ಸದಲ್ಲೂ ಕೂಡ ನಾನು ಕೂಡ ಜಯವನ್ನ ಹೊಂದಬೇಕು ಅಂತಂದ್ರೆ ಒಂದು ಅತ್ಯಂತ ಸುಲಭವಾದಂತ ತಂತ್ರ. ಇದನ್ನ ಮಾಡ್ತಾ ಬನ್ನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬುಧಾದಿತ್ಯ ಯೋಗನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡಿ. ಬುಧಾದಿತ್ಯ ಯೋಗ ಬಂದ್ಬಿಟ್ಟು, ಆದಿತ್ಯ ಅಂದ್ರೆ ಏನು, ಸೂರ್ಯ. ನೋಡಿ, ಪೂರ್ವದ ದಿಕ್ಕಲ್ಲಿ ನೀವು ಅಲ್ಲೂ ಕೂಡ ಒಂದು ತಾಮ್ರ ಸೂರ್ಯನ ಒಂದು ರೂಪ ಆಗ್ತದೆ. ಅಲ್ಲಿ ಆ ತಾಮ್ರದ ಬಟ್ಲಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಹೆಸರು ಕಾಳು, ಬುಧನ ಪ್ರತಿರೂಪವಾಗಿ ಆ ಹೆಸರು ಕಾಳುಗಳನ್ನ ಹಾಕೋದ್ರಿಂದ, ಹಸಿರು ಕಲರ್ದು ಹೆಸರು ಕಾಳು, ನೀವು ಅದನ್ನ ಆ ಬಟ್ಲಲ್ಲಿ ಇಡೋದ್ರಿಂದ ಆ ದಿಕ್ಕಿನಲ್ಲಿ ನೀವು ಕೂಡ ಬುಧಾದಿತ್ಯ ಯೋಗನ ಹೊಂದಬಹುದು. ಬುಧಾದಿತ್ಯ ಯೋಗ ಇರೋಂಥವ್ರಿಗೆ ಏನಾಗ್ತದೆ ಅಂತಂದ್ರೆ, ಅದ್ಭುತವಾಗಿ ಅವ್ರು ಏನೇ ಓದ್ತಾ ಇರ್ಲಿ ಯಶಸ್ ಕಾಣ್ತಾರೆ, ಅವ್ರು ಏನೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ಲಿ ಅದ್ರಲ್ಲಿ ಯಶಸ್ ಕಾಣ್ತಾರೆ, ಬುದ್ಧಿವಂತಿಕೆ ಚುರುಕಾಗ್ತದೆ. ನೀವ್ ಯಾವ್ದೇ ಕೆಲಸ ಮಾಡ್ಲಿ ಒಂದ್ ಒಳ್ಳೆ ಪ್ಲಾನಿಂಗ್ ಮಾಡ್ತೀರಾ. ಸೊ ಗಜಕೇಸರಿ ಯೋಗ ಮತ್ತೆ ಬುಧಾದಿತ್ಯ ಯೋಗ ಇಲ್ದಿರೋರು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಅತ್ಯಂತ ಸುಲಭವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ಯೋಗ ಇಲ್ಲ, ನೀವು ಕೂಡ ಯೋಗನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ನಿರಿ ಅಂತ ಅನ್ಕೊಳ್ಳೋದೇ ನನ್ನ ಒಂದು ಆಸೆ. ಹಾಗಾಗಿ ತುಂಬಾ ಸುಲಭವಾದಂತ ತಂತ್ರ, ಟ್ರೈಡ್ ಅಂಡ್ ಟ್ರಸ್ಟೆಡ್ ಮೆಥಡ್. ಪ್ರತಿಯೊಬ್ರು ಕೂಡ ಟ್ರೈ ಮಾಡಿ ಅದ್ರ ಪ್ರತಿಫಲವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.